ನೋಡಿ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಶಿಕ್ಷಣ ಇಲಾಖೆ ವತಿಯಿಂದ 2024-25ನೇ ಸಾಲಿಗೆ NMMS ಎಕ್ಸಾಮ್ ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಕರಿತೀವಿ ನಾವು. ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥ ನೋಟಿಫಿಕೇಷನನ್ನು ಪೋಷಕರೇ ಶಾರ್ಟ್ಕಟ್ಟಾಗಿ ಹೇಳ್ತಾ ಹೋಗ್ತೀನಿ, ನೀವು ತಿಳ್ಕೊಳ್ತಾ ಹೋಗಿ. ನೋಡಿ, ಈ ಒಂದು NMMS ಎಕ್ಸಾಮ್ ಬಂದುಬಿಟ್ಟು ಈ ವರ್ಷ 8ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಇದು ನೀವೊಂದು NMMS ಎಕ್ಸಾಮ್ ಕಟ್ಟಬೇಕಾದ್ರೆ ನೀವು ಗೌರ್ಮೆಂಟ್ ಕಾಲೇಜ್ ಅಥವಾ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಅಂದರೆ ಅನುದಾನಿತ ಶಾಲೆಗಳು ಅಥವಾ ಲೋಕಲ್ ಬಾಡಿ ಸ್ಕೂಲ್ಸ್ ಅಂದರೆ ಈ ಉದಾಹರಣೆಗೆ BBMP ವ್ಯಾಪ್ತಿ ಬರ್ತಕ್ಕಂಥ ಶಾಲೆಗಳು, ಇಂಥ ಶಾಲೆಗಳಿಗೆ ಲೋಕಲ್ ಬಾಡಿ ಸ್ಕೂಲ್ಸ್ ಅಂತ ಕರಿತೀವಿ ನಾವು. ಇವರು ಮಾತ್ರ ಈ ಒಂದು ಪರೀಕ್ಷೆಗೆ, ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮಾತ್ರ ಈ ಒಂದು ಪರೀಕ್ಷೆಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪರೀಕ್ಷೆಯ NMMS ಸ್ಕಾಲರ್ಶಿಪ್ನ ಎಕ್ಸಾಮ್ ಬಂದುಬಿಟ್ಟು ಡಿಸೆಂಬರ್ 8ಕ್ಕೆ ಇರ್ತಕ್ಕಂಥದ್ದು. ಡಿಸೆಂಬರ್ 8, 2024ಕ್ಕೆ ಆನ್ಲೈನ್ ಅರ್ಜಿ ಇವತ್ತಿನಿಂದ ಪ್ರಾರಂಭ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಆನ್ಲೈನ್ ಅರ್ಜಿಯನ್ನು ಶಾಲಾ ಮುಖ್ಯೋಪಾಧ್ಯಾಯರ ಮೂಲಕ ಶಾಲೆಯ ಮೂಲಕವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 5 ಕೊನೆಯ ದಿನಾಂಕ. ನೋಡಿ, ಈ ಒಂದು NMMS ಎಕ್ಸಾಮ್ ಅನ್ನೋದು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಪ್ರಗತಿಗೋಸ್ಕರ ಸ್ಕಾಲರ್ಶಿಪ್ ನೀಡತಕ್ಕಂಥ ಯೋಜನೆ. ಈ ಒಂದು ಯೋಜನೆಯ ಪರೀಕ್ಷೆಯನ್ನು ಕನ್ನಡ, ಇಂಗ್ಲೀಷ್, ಉರ್ದು, ಮರಾಠಿ, ತೆಲುಗು ಭಾಷೆಗಳಲ್ಲಿ ನೀವು ಬರೆಯಬಹುದು. ನೋಡಿ ವಿದ್ಯಾರ್ಥಿಗಳೇ, ಪರೀಕ್ಷೆಗಳು ಪ್ರತಿ ತಾಲೂಕಿಗೆ ಒಂದು ಪರೀಕ್ಷಾ ಕೇಂದ್ರ ಇರತಕ್ಕಂಥದ್ದು. ಎಲಿಜಿಬಿಲಿಟಿ ಬಂದುಬಿಟ್ಟು ನೋಡಿ ವಿದ್ಯಾರ್ಥಿಗಳೇ, ನೀವು 2024-25ನೇ ಸಾಲಲ್ಲಿ 8ನೇ ತರಗತಿ ಓದ್ತಿರಬೇಕು. ಅದರ ಜೊತೆಗೆ ಈ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ಗೆ ನೋಡಿ, ಈ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ಸು, ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ಸು, ನವೋದಯ ಶಾಲೆ, ವಾಜಪೇಯಿ ಶಾಲೆ, ಏಕಲವ್ಯ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ, ಈ ರೀತಿಯಾಗಿ ಕೇಂದ್ರೀಯ ವಿದ್ಯಾಲಯ ಮತ್ತು ಸೈನಿಕ ಶಾಲೆಗಳ ಈ ಒಂದು ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಇರುವುದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಾಮಿನೇಷನ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕಡ್ಡಾಯವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ 8ನೇ ತರಗತಿ ಓದ್ತಿರಬೇಕು, ಇಲ್ಲ ಏಡೆಡ್ ಸ್ಕೂಲಲ್ಲಿ ಓದ್ತಿರಬೇಕು, ಇಲ್ಲ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ 8ನೇ ತರಗತಿ, ಅದು ರೆಗ್ಯುಲರ್ ವಿದ್ಯಾರ್ಥಿಯಾಗಿ ಓದ್ತಿರಬೇಕು. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಾಮ್ ಕಟ್ಟಬೇಕಾದ್ರೆ ನೀವು 7th OBC ವಿದ್ಯಾರ್ಥಿಗಳಾಗಿದ್ದರೆ 55%, SC/ST ವಿದ್ಯಾರ್ಥಿಗಳಾಗಿದ್ದರೆ 50%, 7th ಕ್ಲಾಸಲ್ಲಿ ಪರ್ಸೆಂಟೇಜ್ ಇರಬೇಕು. 7th ಕ್ಲಾಸದ್ದು ನಿಮ್ಮ ಒಂದು ಪೋಷಕರ ವಾರ್ಷಿಕ ವರಮಾನ ಅಥವಾ ಆದಾಯ 3.5 ಲಕ್ಷ ರೂಪಾಯಿ ಇರಬೇಕು. ಇದಕ್ಕೆ 2 ರೀತಿಯ ಟೆಸ್ಟ್ ಇರುತ್ತೆ. ಒಂದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಇನ್ನೊಂದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಆ್ಯಂಡ್ ಸ್ಕಾಲರ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ, SAT ಅಂತ. ಮ್ಯಾಟ್ ಆ್ಯಂಡ್ ಸ್ಯಾಟ್ ಅಂತ 2 ಸಬ್ಜೆಕ್ಟು ಇರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ಒಂದು ಮೊದಲೇ ಮೆಂಟಲ್ ಎಬಿಲಿಟಿ ಟೆಸ್ಟ್ ಬಂದುಬಿಟ್ಟು 90 ಪ್ರಶ್ನೆಗಳಿರ್ತವೆ, 90 ನಿಮಿಷ ಟೈಮ್ ಇರುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಎಕ್ಸಾಮ್ 2 ಅಂದರೆ ಪತ್ರಿಕೆ 2 ಅಲ್ಲಿ ಇದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ, 90 ಪ್ರಶ್ನೆ ಇರ್ತವೆ. ಇಲ್ಲಿ ನೋಡಿ, ವಿಜ್ಞಾನ 35, ಸಮಾಜ ವಿಜ್ಞಾನ 35, ಗಣಿತ 20, ಒಟ್ಟು 90 ಅಂಕಗಳು ಇರ್ತಕ್ಕಂಥದ್ದು. ಎಕ್ಸಾಮ್ ಡೇಟ್ ಬಂದುಬಿಟ್ಟು ಡಿಸೆಂಬರ್ 8ಕ್ಕೆ. ಮಾರ್ನಿಂಗ್ ಟೈಮು ಮ್ಯಾಟ್ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ. ಮಾರ್ನಿಂಗ್ 10:30ರಿಂದ 12 ಗಂಟೆವರೆಗೆ. ನೆಕ್ಸ್ಟು ಆಫ್ಟರ್ನೂನ್ ಡಿಸೆಂಬರ್ 8ಕ್ಕೆ ಆಫ್ಟರ್ನೂನು ಮಧ್ಯಾಹ್ನ 2ರಿಂದ 3:30ವರೆಗೆ ಈ ಒಂದು ಸ್ಯಾಟ್ ಅಂದರೆ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಟೆಸ್ಟ್ ಇರ್ತಕ್ಕಂಥದ್ದು. ಇದರೊಂದು ಆಯ್ಕೆಯನ್ನು ಯಾವ ರೀತಿ ಮಾಡ್ತಾರೆ ನೋಡಿ ವಿದ್ಯಾರ್ಥಿಗಳೇ, ಈ 2 ಪ್ರಶ್ನೆ ಪತ್ರಿಕೆಗಳು ಒಳಗೊಂಡಿದ್ದು ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು 2 ಪತ್ರಿಕೆಗಳಲ್ಲಿ ಸರಾಸರಿ ಕನಿಷ್ಠ 40% ತೊಗೊಂಡಿರಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ SC/ST ವಿದ್ಯಾರ್ಥಿ ಆಗಿದ್ದರೆ ಸರಾಸರಿ 30% ತೊಗೊಂಡಿರಬೇಕು. ತಗೊಂಡ ನಂತರ ಪ್ರತಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದ ಒಟ್ಟು ವಿದ್ಯಾರ್ಥಿಗಳಲ್ಲಿ ವಿವಿಧ ಜಾತಿ ಮತ್ತು ವರ್ಗಗಳ ವಿದ್ಯಾರ್ಥಿಗಳನ್ನು ಚಾಲ್ತಿಯಲ್ಲಿರುವ ಮೀಸಲಾತಿ ಹಾಗೂ ಅರ್ಹತಾ ನಿಯಮ ಅನುಸರಿಸಿ ರ್ಯಾಂಕ್ ಆಧರಿಸಿ DSRT ವತಿಯಿಂದ ಆಯ್ಕೆ ಮಾಡಲಾಗುವುದು. ನೋಡಿ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ವೇತನ ನಿಮಗೆ 9ನೇ ತರಗತಿಯಿಂದ ಪ್ರತಿ ವರ್ಷ 1000 ರೂಪಾಯಿದಂತೆ ವರ್ಷಕ್ಕೆ 12,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅಪ್ ಟು ನೀವು ಸೆಕೆಂಡ್ PUC ಓದ್ತಕ್ಕಂಥ ಅಂದರೆ ಸೆಕೆಂಡ್ PUC ಓದೋವರೆಗೂ ಈ ಒಂದು ಸ್ಕಾಲರ್ಶಿಪ್ಪನ್ನು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ. ಇದಕ್ಕಾಗಿ ನೀವು NSP ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಈ ಒಂದು NSP ಸ್ಕಾಲರ್ಶಿಪ್, ಈ ಒಂದು NMMS ಸ್ಕಾಲರ್ಶಿಪ್ ಸೆಲೆಕ್ಟ್ ಆದರೆ ಅಂದ್ಕೊಳ್ಳಿ, ಎಕ್ಸಾಮ್ ಬರೋದು ಕಂಟಿನ್ಯೂ ಆಗಿ ನೀವು ರಿಸಲ್ಟನ್ನು
9 ಮತ್ತು 11ನೇ ತರಗತಿಯಲ್ಲಿ ಶೇಕಡ 55% ಮಾಡಬೇಕು ಮತ್ತು 10th ಮತ್ತು 10ನೇ ತರಗತಿಯಲ್ಲಿ ಶೇಕಡ 60% ಮಾಡಿದರೆ ನಿಮಗೆ ಕಂಟಿನ್ಯೂ ಆಗುತ್ತೆ ಸ್ಕಾಲರ್ಶಿಪ್. ಇಲ್ಲಾಂದರೆ ಇಲ್ಲ. ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಕಡ್ಡಾಯವಾಗಿ ನೀವು ಅಡ್ಮಿಷನನ್ನು ಮಾಡಿಸಲೇಬೇಕು. ಸೆಲೆಕ್ಟ್ ಆದ ನಂತರ ಇಲ್ಲಿ ನೀವು ಸೆಲೆಕ್ಟ್ ಆದ ನಂತರ ಕಡ್ಡಾಯವಾಗಿ ಸರ್ಕಾರಿ ಅಥವಾ ಅನುದಾನಿತ ಅಥವಾ ಸ್ಥಳೀಯ ಸಂಸ್ಥೆಗಳ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲೇ ಓದಬೇಕಾಗುತ್ತೆ. ವಿದ್ಯಾರ್ಥಿಯು ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗಬೇಕು, ಅಂದರೆ ಸ್ಕಾಲರ್ಶಿಪ್ ಕೊಡ್ತಾರೆ. ಒಂದು ವೇಳೆ ನೀವು ITI ಡಿಪ್ಲೊಮಾ ಹಚ್ಚಿದ್ರೆ ನಿಮಗೆ ಸ್ಕಾಲರ್ಶಿಪ್ ಕೊಡೋಲ್ಲ, ಕಡ್ಡಾಯವಾಗಿ PUCನೇ ಓದಬೇಕು. ವಿದೇಶಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಈ ಒಂದು ಯೋಜನೆಗೆ ಎಲಿಜಿಬಲ್ ಅಲ್ಲ. ಮತ್ತು ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಯೋಜನೆ ವಿದ್ಯಾರ್ಥಿ ವೇತನ ಪಡೆದರೆ ಇದಕ್ಕೆ ಎಲಿಜಿಬಲ್ ಆಗಲ್ಲ. ನೋಡಿ, ಇದರ ಒಂದು ಎಕ್ಸಾಮ್ ಫೀಸ್ ಬಂದುಬಿಟ್ಟು ಸಾಮಾನ್ಯ ಮತ್ತು OBC ವಿದ್ಯಾರ್ಥಿಗಳಿಗೆ 20 ರೂಪಾಯಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಂದರೆ SC/ST ವಿದ್ಯಾರ್ಥಿಗಳಿಗೆ 10 ರೂಪಾಯಿ ಇರ್ತಕ್ಕಂಥದ್ದು. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಇವತ್ತಿನಿಂದ ಅರ್ಜಿ ಪ್ರಾರಂಭವಾಗಿದೆ. ಲಾಸ್ಟ್ ಡೇಟ್ ಸೆಪ್ಟೆಂಬರ್ 5. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥದ್ದೆಲ್ಲ ಈ ಒಂದು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮಾರ್ಗಸೂಚಿ ಇರತಕ್ಕಂಥದ್ದು. ನೀವು ಡಾಕ್ಯುಮೆಂಟ್ಸ್ ಜಾತಿ ಆದಾಯ ಪ್ರಮಾಣಪತ್ರ ಕೊಡಬೇಕಾಗುತ್ತೆ. ಒಂದು ವೇಳೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅದರ ಒಂದು ವಿಡಿಯೋ ID ಕಾರ್ಡ್ನು ಕೂಡ ನೀಡಬೇಕಾಗುತ್ತೆ. ಒಂದು ಫೋಟೋ ಕೂಡ ಕೊಡಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳು, ಇದೆಲ್ಲ ಮಾಹಿತಿ ಇರತಕ್ಕಂಥದ್ದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ಇದು NMMS ಸ್ಕಾಲರ್ಶಿಪ್ನ ಒಂದು ಫ್ಲೋ ಚಾರ್ಟ್ ಅಂತಕ್ಕಂಥದ್ದು. ಇದು ಆನ್ಲೈನ್ ಅರ್ಜಿ ಸಲ್ಲಿಸಲಿರ್ತಕ್ಕಂಥ ಒಂದು ಯೂಸರ್ ಮ್ಯಾನುವಲ್, ಅಂದರೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಇರತಕ್ಕಂಥ ಯೂಸರ್ ಮ್ಯಾನುವಲ್ ಇದು. ನೋಡಿ ವಿದ್ಯಾರ್ಥಿಗಳೇ, ನೀವು ಸಂಪೂರ್ಣ ಮಾಹಿತಿಯನ್ನು ಏನು ತಿಳ್ಕೊಂಡಿದ್ದೀರಿ, ಆ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.